ಅವರವ್ರ ಪ್ರಕಾರ. ಬಿಂಬ ನೇಮಿನೋ ಬಿಂಬ ಮಧ್ಯಾನೋ. ಸೊ ಬಿಂಬ ಮಧ್ಯ ಅನ್ನೋದು ಒಂದು ಲೆಕ್ಕ, ಬಿಂಬ ನೇಮಿ ಅಂತ ಒಂದು, ದೃಗ್ಗಣಿತ ಪಂಚಾಂಗ ಅಂತೇನೆ ಒಂದು, ಕೊಳ್ಳೇಗಾಲದ ಪಂಚಾಂಗ ಅಂತ ಬರ್ತಿತ್ತು. ನನಗೆ ಜ್ಯೋತಿಷ್ಯ ತಿಳಿಸಿದವರು ಆ ಕೊಳ್ಳೇಗಾಲದ ಪಂಚಾಂಗ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹೀಗೆ ಈಗ ಮೈಸೂರಿನಲ್ಲಿ ಸೂರ್ಯೋದಯಕ್ಕೂ ಬೆಂಗಳೂರಿನಲ್ಲಿ ಸೂರ್ಯೋದಯಕ್ಕೂ ವ್ಯತ್ಯಾಸ ಇದೆ, ಕೆಲವು ನಿಮಿಷಗಳು ವ್ಯತ್ಯಾಸ. ಸೊ ಇವೆಲ್ಲ ಈಗ ಜಾತಕ ಬರಿಬೇಕಾದ್ರೆ ಮೈಸೂರಿನ ಲೆಕ್ಕಕ್ಕೆ ಆ ಸೂರ್ಯೋದಯ ಅಲ್ಲಿ ಹಾಕಿರೋದು, ಬೆಂಗಳೂರಿಗೆ ಅಂದ್ರೆ ಅದನ್ನ ಸೇರ್ಸ್ಕೋಬೇಕು, ಪ್ಲಸ್ ಆರ್ ಮೈನಸ್. ಇದು ಪರ್ಫೆಕ್ಟ್ ಆಗುವಂತದ್ದು. ಹಾಗೆ ಹೊರದೇಶದಕ್ಕೆ ಅಮೆರಿಕ ಮತ್ತೊಂದು ಕಡೆಗಳಲ್ಲಿ ಮಾಡ್ಬೇಕಾದ್ರೆ ಇಲ್ಲಿಗೂ ಅಲ್ಲಿಗೂ ಏನ್ ಡಿಫ್ರೆನ್ಸಸ್ ಇದೆ ಅದನ್ನ ನೋಡ್ಬೇಕು. ಅದಕ್ಕಾಗಿನೇ ಅವ್ರು ಅಮೆರಿಕಾಗೆ ಪಂಚಾಂಗ ಸಪರೇಟ್ ಮಾಡ್ತಾರೆ, ಒಂಟಿಕೊಪ್ಪಲ್ನವರು ಅಮೆರಿಕಾದ ಪಂಚಾಂಗ ಅಂತ ಅಂದ್ಬಿಟ್ಟು. ಹೀಗೆ ಪಂಚಾಂಗಗಳಲ್ಲಿ ಡಿಫ್ರೆನ್ಸ್ ಯಾಕೆ ಅನ್ನೋದು ಕೇಳಿದೆ. ಸರಿಯಾಗಿದೆ, ಯಾರು ಮಾಡಿದ್ದು ಏನು ಅವ್ರೊಬ್ಬರದು ಏನ್ ಬರೆದ್ರು ಹೀಗೆ ಇದಕ್ಕೆ ಅದಕ್ಕೆ ಡಿಫ್ರೆನ್ಸಸ್ ಇದಲ್ಲ. ಹೀಗೇನೆ ಆ ಕೃಷ್ಣ ಜನ್ಮಾಷ್ಟಮಿಗೆ ಯಾರೋ ಒಬ್ರು ನಮ್ಮವ್ರೇನೇನೆ ಕುಟಾರಪ್ರಾಯರು ಡಿಸೆಂಬರ್ 25 ಅಂತಂದ್ರೆ ಎಲ್ರಿಗೂ ಅವತ್ತೇ ಕ್ರಿಸ್ಮಸ್ ಇಡೀ ವಿಶ್ವದಲ್ಲೇನೆ. ನಮ್ಗೆ ಯಾಕೆ ಈ ಕೃಷ್ಣ ಜನ್ಮಾಷ್ಟಮಿ ಅವ್ರಿಗೆ ಸ್ಮಾರಕರಿಗೆ ಮೊದ್ಲೇನೆ ಬಂದ್ಬಿಡುತ್ತೆ. ಗೋಕುಲಾಷ್ಟಮಿ 15 ದಿವಸನ ಮೊದ್ಲು, ಆಮೇಲೆ ಮೊದಲನೇ ಅಷ್ಟಮಿ, ಆಮೇಲೆ 2ನೇ ಅಷ್ಟಮಿ. ಇವಕ್ಕೆಲ್ಲ ದಶ ನಿರ್ಣಯ ಅಂತ ಒಂದು ಗ್ರಂಥ ಇದೆ. ದಶ ನಿರ್ಣಯ 10 ವಿಷಯಗಳಲ್ಲಿ ನಿರ್ಣಯ ಮಾಡಿರುವಂತದ್ದು, ಎಲ್ಲ ಧರ್ಮಶಾಸ್ತ್ರಕಾರರು ಇವೆಲ್ಲ ಮಾಡಿರುವಂತದ್ದು ದೊಡ್ಡ ಗ್ರಂಥ ಅದು. ಏಕಾದಶಿ ನಿರ್ಣಯ, ನರಸಿಂಹ ಜಯಂತಿ ನಿರ್ಣಯ, ಶ್ರೀರಾಮನವಮಿ ನಿರ್ಣಯ, ಹೀಗೆ ಈಗೇನೆಲ್ಲ ಆಸ್ಪೆಕ್ಟ್. ಸುಮ್ನೆ ಒಂದು ಈಗ ಅಷ್ಟಮಿ ಅನ್ನೋದೊಂದು ತಗೊಂಡ್ರೆ ಕೃಷ್ಣ ಹುಟ್ಟಿದ್ ಯಾವಾಗ? ರಾತ್ರಿ 12 ಗಂಟೆಗೆ. ರಾತ್ರಿ 12 ಗಂಟೆಗೆ ಆ ರೋಹಿಣಿ ನಕ್ಷತ್ರ ಇದ್ದು ಅಷ್ಟಮಿ ತಿಥಿ ಇದ್ದು ಎಲ್ಲ ಅದೇ ಎಲ್ಲಾ ವರ್ಷದಲ್ಲೂ ಬರುತ್ತೋ ಅಂದ್ರೆ ಇಲ್ಲ, ಕೃಷ್ಣ ಹುಟ್ಟಿದಾಗ ಮಾತ್ರ ಅದು ಇದ್ದಿದ್ದು. ಸೊ ಕೆಲವರು ಅಷ್ಟಮಿ ತಿಥಿಗೆ ಪ್ರಾಧಾನ್ಯ ಕೊಟ್ಟರು, ಗೋಕುಲ ಅಷ್ಟಮಿ ಅಂತ. ಅದರಲ್ಲಿ ಪ್ರಧಾನವಾಗಿ ನಮ್ಮಲ್ಲಿ ಒಂದು ಮನ್ನಾರ್ ಸಂಪ್ರದಾಯ, ಇನ್ನೊಂದು ತೋಳಪ್ಪರ್ ಸಂಪ್ರದಾಯ ಅಂತ. ಈ ತೋಳಪ್ಪರ್ ಅನ್ನೋ ಸಿದ್ಧಾಂತ ಇದಕ್ಕೆ ಬರೋದು. ಮನ್ನಾರ್ ಸಂಪ್ರದಾಯ ಇದು ಮೊದಲನೇ ಅಷ್ಟಮಿ ಅಥವಾ 2ನೇ ಅಷ್ಟಮಿ ಅಂತ ಹೇಳೋದು. ಆಕ್ಚುಲಿ 2ನೇ ಅಷ್ಟಮಿ ದಿವಸ ಅಲ್ಲಿ ನಕ್ಷತ್ರನೂ ಇರಲ್ಲ, ತಿಥಿ ನೋಟೋಗಿರುತ್ತೆ. ಇದು ಲೆಕ್ಕಗಳು ಏನ್ ಆಚರಣೆ ಇದೆಯೋ ಅದರಿಂದ ಉದ್ದೇಶ ಇಷ್ಟೇನೆ. ಅವ್ರು ಹೇಳಿದ್ ಸರಿನೋ ಇವ್ರು ಹೇಳಿದ್ ಸರಿನೋ, ಇದು ಸರಿ ಅದು ತಪ್ಪು ಅಂತಲ್ಲ. ಯಾವ್ದಕ್ ಪ್ರಾಧಾನ್ಯ ನಕ್ಷತ್ರ ಪ್ರಧಾನ ಅಂತಂದ್ರೆ ರಾತ್ರಿ 12 ಗಂಟೆಗೆ ಆ ನಕ್ಷತ್ರ ಇರ್ಬೇಕು, ಸೂರ್ಯೋದಯದ ಲೆಕ್ಕ ಅಲ್ಲ. ಹೀಗೆ ಒಬ್ಬೊಬ್ಬರದು ಒಂದೊಂದು ಈ ಚರ್ಚೆಗಳೆಲ್ಲ ಅದರಲ್ಲಿ ಇದೆ ಆ ದಶ ನಿರ್ಣಯನಲ್ಲಿ. ಇದಿಷ್ಟು ಪಂಚಾಂಗದ ಬಗ್ಗೆ. ಮೇಷ ಸಂಕ್ರಮಣ ಅಪರಾಹ್ನ 1 ಗಂಟೆಗೆ ಇವತ್ತು ತರ್ಪಣವನ್ನು ಬಿಡಬೇಕು. 12 ಅಮಾವಾಸ್ಯೆ 12 ಸಂಕ್ರಮಣ ಮಾಡೋರೊಬ್ರು, ಈಗ ಸಣ್ಣವತಿ ಶ್ರಾದ್ದ 96 ಬಿಟ್ಟು ಇದ್ ಮಾಡೋದಂದ್ರೆ. ಇನ್ನು ನಮ್ ಗುರುಗಳು ಹೇಳ್ತಾ ಇದ್ರು ಆಫೀಸ್ ಅದು ಇದು ಹೋಗೋರು ಅಂದ್ರೆ ಅಟ್ಲೀಸ್ಟ್ 12 ಅಮಾವಾಸ್ಯೆ ಎಂದು ಮಾಡ್ಲಿ, ಅದ್ರ ಜೊತೆಗೆ 4 ಸಂಕ್ರಮಣನಾರು ಮಾಡ್ಲಿ ಅಂತ. ಇವೆಲ್ಲ ವಾಪಕ್ಷಿಗಳು. ತುಂಬಾ ಉತ್ತಮವಾದದ್ದೇನು ಅಂದ್ರೆ 96ಕ್ಕೂ ಮಾಡ್ಬೇಕು. 96 ಪೂರ್ಣ ಆಗುದಿಲ್ಲ, ಹೇಳಿದ್ನಲ್ಲ ಒಂದಕ್ಕೊಂದಕ್ಕೆ ಇದು ಬರೋದು. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಚಾಂದ್ರಮಾನ ಯುಗಾದಿ ದಿವಸ 9ನೇ ತಾರೀಕು ವೈಧೃತಿ ಯೋಗ, ವ್ಯತಿಪಾತ, ವೈಧೃತಿ ಇವುಗಳು ಕೂಡ ಇದು ಪರ್ವಕಾಲಗಳು. ಸೊ ವೈಧೃತಿನೂ ಇದೆ, ಚಾಂದ್ರಮಾನ ಯುಗಾದಿ ಇದೆ, 2 ಸೇರುತ್ತೆ. ಅಮಾವಾಸ್ಯೆ ಅದ್ರ ಜೊತೆಗೆ ಈ ಇದ್ರದ್ದು ರೌಚ್ಯ ಮನ್ವಾದಿ. ಈಗ ಹುಣ್ಣಿಮೆ ದಿವಸ ಯಾರು ತರ್ಪಣ ಬಿಡಲ್ಲ, ಆದ್ರೆ ಅವತ್ತು ರೌಚ್ಯ ಮನ್ವಾದಿಗಳು, ಯುಗಾದಿಗಳು, ಅಷ್ಟಕಗಳು, ಅನ್ವಷ್ಟಕಗಳು, ಸಂಕ್ರಮಣ, ವ್ಯತಿಪಾತ, ವೈಧೃತಿ, ಈ ಮಹಾಲಯ ಪಕ್ಷದಲ್ಲಿ 15 ದಿವಸ, ಇವೆಲ್ಲ ಸೇರಿದ್ರೆ ಒಟ್ಟು 96. ಗುರುಗಳು ಬರೆದ ಪುಸ್ತಕ ಇದೆಯಲ್ಲ ಶ್ರೇಯೋ ವಿಧಾನ, ಅದರಲ್ಲಿ ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದೆ. ಇದಿಷ್ಟು ಪಂಚಾಂಗದ ಬಗ್ಗೆ. ಈಗ ನಮ್ಮ ಇದಕ್ ಬರೋಣ. ಅದಕ್ ಮೊದ್ಲು ಈ ಕೃಷ್ಣ ಹಿಂಗಾರು ನಿನ್ನೆ ದಿವಸ ಒಂದು ರಿಕ್ವೆಸ್ಟ್ ಹಾಕಿದ್ರು ನಿಮ್ಮಗಳಿಗೆ, ಯಾರಿಗೆ ಸಾಧ್ಯವಾಗುತ್ತೋ ಬನ್ನಿ ಅಂತ. ಹಿಂದಿನ ದಿವಸ ಸಾಯಂಕಾಲನೇ ಅಲಂಕಾರ ಜ್ವರ ಮಾಡೋಣ ಅಂತ. ಇಲ್ಲಿ ಶುಭಾಶ್ರಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ. ಏನು ಈ ಬಾರಿ ವಿಶೇಷ ಅಂತಂದ್ರೆ ಅಲ್ಲಿ 500 ವರ್ಷದಿಂದ ಗಲಾಟೆನಲ್ಲಿ ಇದ್ದಿದ್ದು ವಿಗ್ರಹದ ಪ್ರತಿಷ್ಠಾಪನೆ ಅವನ ಹುಟ್ಟಿದ ಜಾಗದಲ್ಲಿ ಶ್ರೀರಾಮನ ಜನ್ಮಭೂಮಿಯಲ್ಲಿ ಆಗಿದೆ. ಸೊ ಅದರಿಂದ ಈ ಬಾರಿ ಪಟ್ಟಾಭಿಷೇಕದ ಜೊತೆಗೆ ಶ್ರೀರಾಮ ಜನ್ಮ
ಅವತಾರ ಅದು ಕೂಡ. ಮತ್ತೆ ವಿವಾಹದ್ದು ಈಗ ಸಾಮಾನ್ಯವಾಗಿ ಏನ್ ಮಾಡಿದೀವಿ, ಪಟ್ಟಾಭಿಷೇಕ ಇದ್ರಲ್ಲಿ ಸಂಪೂರ್ಣ ರಾಮಾಯಣವನ್ನ ಆಹುತಿ ಒಂದೊಂದಕ್ಕೂ ಕೂಡ ಇದ್ಬಿಟ್ಟು ತಪಸ್ವಾಧ್ಯಾಯ ಏನಿರುತ್ತೆ, ಮೊದಲನೇ ಬಾಲಕಾಂಡದ ಮೊದಲನೇ ಸರ್ಗ 100 ಶ್ಲೋಕಗಳು. ಅದ್ರ ಜೊತೆಗೆ ಆ ಪಟ್ಟಾಭಿಷೇಕದ ಯುದ್ಧಕಾಂಡದಲ್ಲಿ 131ನೇ ಸರ್ಗ. ಇದರ ಜೊತೆಗೆ ಬಾಲಕಾಂಡದಲ್ಲೇನೆ ಶ್ರೀರಾಮ ಜನನ ಇದೆ, ಅದಕ್ಕೂ ಕೂಡ ಆಹುತಿಗಳು. ಇವೆಲ್ಲವನ್ನ ವೈಭವದಿಂದ ನೆರವೇರಿಸೋಣ. ಯಾರಿಗ ಅವಕಾಶ ಆಗುತ್ತೋ ಬನ್ನಿ, ಯು ಆರ್ ವೆಲ್ಕಮ್. ಸೇರಿದ್ರೆ ಇಲ್ಲ ಆಗ್ಬೋದು. ಅದಕ್ಕೆ ಅವರೇನೋ ಬಹಳ ವೈಭವವಾಗಿ ನಡ್ಸೋಣ, ಒಂದ್ ಸ್ವಲ್ಪ ಅಲಂಕಾರ ಅದು ಇದು ಮಾಡ್ಬೇಕು ಅಂತ. ಸೊ ಅವ್ರು ಹಿಂದಿನ ದಿವ್ಸನೇ ಸಾಯಂಕಾಲ ಬರ್ತೀನಿ ಅಂತ, 16ನೇ ಸಾಯಂಕಾಲ, 16ನೇ ದಿವಸ ಸಾಯಂಕಾಲ ಅವ್ರಿಗೇನಾರು ಒಂದ್ ಸ್ವಲ್ಪ ಅಸಿಸ್ಟ್ ಮಾಡೋಕೆ ಯಾರಿಗಾರು ಸಾಧ್ಯವಾಗೋದಾದ್ರೆ ಬನ್ನಿ. ಅದು ನಿನ್ನೆ ಕೃಷ್ಣಯ್ಯಂಗಾರ್ ಹೇಳಿದ್ದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇನ್ನು ಇವತ್ತಿನ ವೇದಕ್ಕೆ ಬರೋಣ. 2ನೇ ಕಾಂಡ, 5ನೇ ಪ್ರಶ್ನೆ, 6ನೇ ಅನುವಾಕ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಭೇ ವಿಚರ್ಷಣಂ ಜಿಹ್ವಾ ಭೇ ಮಧುಮತ್ತಮಾ कर्णाभ्यां भूरि विष्णुवं ब्रह्मणः कोशोऽसि मेधया पीतः श्रुतं मे गोपाय एष वै देवरथो यद्दर्शपूर्णमासौ यो दर्शपूर्णमासा विश्वा सोमेन यजते रथस्पष्ट एव वसाने वरे देवानामवस्यत्येतानि वा अंगापरोगंसि संवत्सरस्य यद्दर्शपूर्णमासौ य एवं विद्वान् दर्शपूर्णमासौ यजतेऽङ्गापरोगस्येव संवत्सरस्य प्रतिदधात्येते वै संवत्सरस्य चक्षुषि यद्दर्शपूर्णमासौ य एवं विद्वान् दर्शपूर्णमासौ यजते ताभ्यामेव सुवर्गं लोकमनुपश्यत्येषा वै देवानां विक्रान्तिर्यद्दर्शपूर्णमासौ य एवं विद्वान् दर्शपूर्णमासौ यजते देवानामेव विक्रान्तिमनु विक्रमत एष वै देवयानः पन्था यद्दर्शपूर्णमासौ य एवं विद्वान् दर्शपूर्णमासौ यजते य एव देवयानः पन्थास्तगं समारोहत्येतौ वै देवानागम् हरि यद्दर्शपूर्णमासौ य एवं विद्वान् दर्शपूर्णमासौ यजते यावेव देवानागम् हरिताभ्यामेवैभ्यो हव्यं वहत्येतद्वै देवानामास्यं यद्दर्शपूर्णमासौ य एवं विद्वान् दर्शपूर्णमासौ यजते साक्षादेव देवानाम् आस्ये जुहोत्येष वै हविर्धानी यो दर्शपूर्णमास याजी सायं प्रातरग्निहोत्रं जुहोति यजते दर्शपूर्णमासा वाहरहर्हविर्धानिनागम् सुतो य एवं विद्वान् दर्शपूर्णमासौ यजते हविर्धान्यस्मीति सर्वमेवास्य बर्हिष्यं दत्तं भवति देवावा अहर्यज्ञियं न विन्दन् ते दर्शपूर्णमासा वपुनन् तौ आयेतौ भूतौ मेध्यौ यद्दर्शपूर्णमासौ य एवं विद्वान् दर्शपूर्णमासौ यजते भूताभेवैनौ मेध्यौ यजते नामाभास्यायाञ्च
पौर्णमास्याञ्च स्त्रियमुपेयात् यदुपेयान्निरिन्द्रियः स्यात् सोमस्य वैराग्यो मासस्य रात्रयः पत्नय आसन्तासाम् अमावास्याञ्च पौर्णमासीञ्च नोपैते येनमभि समनह्येताम् तम् यक्ष्म आर्च्छद्राजानम् यक्ष्म आरदिति तद्राज यक्ष्मस्य जन्म यत्पापीया न भवत्तात् तत् यत्पापीया न भवत्तत्पाप यक्ष्मस्य यज्जायाभ्याम् अविन्दत्तज्जायेन्यस्य य एवमेतेषाम् यक्ष्माणाम् जन्म वेद नैनमेते यक्ष्मा विन्दन्ति स एते एव नमस्यन्नुपाधावत्ते अब्रूताम् वरं वृणावः आवं देवानां भागदे असभावदधि देवा इज्यान्ता इति तस्मात् सदृशी नागम् रात्रीणाममाभास्यायाञ्च पौर्णमास्याञ्च देवा इज्यन्त एते हि देवानां भागधे भागधा अस्मै मनुष्या भवन्ति य एवं वेद भूतानि क्षुदमघ्नं सद्यो मनुष्या अर्धमासे देवामासि पितरः संवत्सरे वनस्पतयस्तस्मात् अहरहर्मनुष्या अशनमिच्छन्तेऽर्धमासे देवा इज्यन्ते मासि पितृभ्यः क्रियते संवत्सरे वनस्पतयः फलं गृह्णन्ति य एवं वेद हन्ति क्षुधं भ्रातृव्यम् ಹೇಳ್ತಿದೆ ನಾನು ಹೇಳ್ತೀನಿ येष वै देवरथो यद्दर्श पूर्णमासो यो दर्श पूर्णमासा पृष्ट्वा सोमेन यजते रथस्पष्ट एवावसाने वरे देवानामवस्यत्येतानि वा अंगापरुगंशि संवत्सर ನಿನ್ ಮೊಬೈಲ್ ಹತ್ರ ಇಟ್ಕೋ ಎಲ್ಲೋ ದೂರದಿಂದ ಹೇಳ್ದಂಗಿದೆ संवत्सरस्य यद्दर्श पूर्णमासौ य एवं विद्वान् दर्श पूर्णमासौ यजतेऽङ्गापरोगस्येव संवत्सरस्य प्रतिदधात्येते वै संवत्सरस्य चक्षुषी यद्दर्श पूर्णमासौ य एवं विद्वान् दर्श पूर्णमासौ यजते ताभ्यामेव सोवर्गं लोकमनुपश्यत्येषा वै देवानां विक्रान्तिर्यद्धर्श पूर्णमासौ य एवं विद्वान् दर्श पूर्णमासौ यजते देवानामेव विक्रान्तिमनो विक्रमत एष वै देवयानः पन्था यद्दर्श ಇಲ್ವಲ್ಲೋ ಮೈಕು ಹತ್ರ ಇರಬೇಕು ಪುಸ್ತಕ ಇದ್ರ ಜೊತೆಗೆ ಪಕ್ಕದಲ್ಲೇನೆ ಎಲ್ಲಾರು ಎತ್ತರದಲ್ಲಿ ಇಟ್ಕೋ ಅದನ್ನ ಬಾಯಿಗೆ ಹತ್ರಕ್ಕೆ ಇರ್ಬೇಕು ಸ್ಪೀಕರ್ ಮೊಬೈಲ್ ಹತ್ರ ಇದ್ರೆ ಸ್ಪಷ್ಟವಾಗಿ ಕೇಳಿಸುತ್ತೆ ಬೇರೆಯವ್ರಿಗೆ ದೇ ಶುಡ್ ಫಾಲೋ ಈಗ पूर्णमासौ य एवं ಕೇಳಿಸ್ತಾ ಇದೆ विद्वान् दर्श पूर्णमासौ यजते य एव देवयानः पन्थास्तगं समारोहत्येतो वै देवानागं हरि यद्धर्श पूर्णमासौ य एवं विद्वान् दर्श पूर्णमासौ यजते यावेव देवानागं हरिताभ्यामेवैभ्यो हव्यं वहत्येतद्वै देवानामास्यं यद्धर्श पूर्णमासौ य एवं विद्वान् दर्श पूर्णमासौ
यजते साक्षादेव देवानामास्ये जुहोत्येष वै हविर्धानी यो दर्श पूर्णमासयाजी सायं प्रातरग्निहोत्रं जुहोति यजते दर्श पूर्णमासावहर हर मासावहर हविर्धानी नागम् ಪದ ಬಿಡಿಸಿದ್ರೆ ಮಾಸೌ ಅಹರಹ ಹವಿರ್ಧಾನೀನಾಗಂ. ಅಹರಹ ಅಂದ್ರೆ ಪ್ರತಿ ಕ್ಷಣ 24x7 ಅಂತ. ಅಹರಹ ಸಂಧ್ಯಾಂ ಕುರ್ವೀತ ಅಂದ್ರೆ ತ್ರಿಕಾಲದಲ್ಲಿ ಸಂಧ್ಯಾವನ್ನೇ ಬಿಡದೆ ಮಾಡುವಂತದ್ದು. ಹಾಗೆ ಅಹರಹ ಒಂದು ಇದ್ರಲ್ಲೂ ಬಿಡದಲೆ ಇದ್ರದನ್ನ ದರ್ಶ ಪೂರ್ಣಮಾಸ ಅದನ್ನ ನಡೆಸ್ಬೇಕು. ಅಂದ್ರೆ ಪ್ರತಿ 16ನೇ ದಿವಸ ಪ್ರಥಮೆ ದಿವಸ ನಡೆಸ್ಬೇಕಾದ್ದು. ಅದನ್ನೇ ಅಲ್ಲಿ ಇಷ್ಟಿ ಅಂತ ಆಗೋದು. ಈ ಶರೀರದ ಇದನ್ನು ಕೂಡ ಅದು ಒಂದು ಯಜ್ಞ. ಅಂತ್ಯೇಷ್ಟಿ ಅಂತ ಅದಕ್ಕೆ ಹೆಸರು. ಔರ್ಧ್ವದೇಹಿಕ ಕ್ರಿಯೆಗಳು, ಅಪರ ಕ್ರಿಯೆ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಆಲ್ಸೋ ಒನ್ ಇಷ್ಟಿ. ಈಗ ನಾವು ಮಾಡ್ತಾ ಇರೋದು 16 ದಿವಸಕ್ಕೆ ಮಾಡೋದು ಒಂದು ಇಷ್ಟಿ, ಅದು ಕಡೆ ಇಷ್ಟಿ. ಅದಕ್ಕೆ ಅಂತ್ಯ ಇಷ್ಟಿ ಅಂತ ಹೆಸರು ಸಂಸ್ಕಾರದಲ್ಲಿ. ಅಹರಹ ಅಹರಹರ್ ಹವಿರ್ಧಾನಿ नागं सुतो य एवं विद्वान् दर्श पूर्णमासौ यजते हविर्धान्यस्मीति सर्वमेवास्य बर्हिष्यं दत्तं भवति देवा वा अहर्यज्ञेयं न विन्दन्ते दर्श पूर्णमासा वपुनन्तौ वा एतौ भूतौ मेभ्यौ यद्दर्श पूर्णमासौ य एवं विद्वान् दर्श पूर्णमासौ यजते भूतवेवैनौ मेध्यौ यजते नामावास्यायाञ्च पौर्णमास्याञ्च स्त्रियमुपेयाध्यदुपेयान्निरिन्द्रियस्यात् सोमस्य वैराग्योऽर्धमासस्य रात्रय पत्नय आसन्त साममावास्याञ्च पौर्णमासीञ्च नोपैते एनमभि समनह्येताम् तं यक्ष आर्झत्राजानं ತಂ ಯಕ್ಷ್ಮ ಆರ್ಛದ್ तं यक्ष्म आर्झत्राजानं यक्ष्म आरदिति तद्राज यक्ष्मस्य जन्म यत्पापीयानभवत् तत्पापयक्ष्मस्य विन्दन्तज्जायेन्यस्य य एवमेतेषां यक्ष्माणां जन्म वेद नैनमेते यक्ष्मा विन्दन्ति स एते येव नमस्यन्नुपाधावत्ते अभ्रूतां वरं ऋणावः आवं देवानां बाघदे असावावदधि देवा युज्यान्ता इति तस्मात् सदृशी नागं रात्रीणामावास्यायाञ्च ರಾತ್ರೀಣಾಂ ಆಯ್ತು, ಅಮಾವಾಸ್ಯಾಂ ಎರಡು ಸೇರಿದಾಗ ರಾತ್ರೀಣಾಂ ಅಮಾವಾಸ್ಯಾಯಾಂಚ रात्रीणाममावास्यायाञ्च पौर्णमास्याञ्च देवा युज्यन्त एते हि देवानां भागधा अस्मै मनुष्या भवन्ति य एवं वेद भूतानि क्षुधमग्नं चोद्यो ಸದ್ಯೋ ಕ್ಷುಧಮಘ್ನನ್ನೇ ಸದ್ಯೋ ಕ್ಷುಧಮಘ್ನನ್ ಸದ್ಯೋ ಥಾ ಬಂತು ಅಲ್ಲಿ. क्षुधमग्नं सद्यो मनुष्य अर्धमासे देवा मासि पितरत्संवत्सरे वनस्पतयस्तस्मादहरहर्मनुष्य अशनमिच्छन्तेऽर्धमासे देवा युज्यन्ते मासि पितृभ्य
क्रियते संवत्सरे वनस्पतयः फलं गृह्णन्ति य एवं वेद हन्ति क्षुधं भ्रातृव्यम्. ವೆಂಕಟೇಶ್ ನೀವ್ ಹೇಳಿ. ಸರಿ ಮಾಮ. येष वै देवरथो यद्दर्शपूर्णमासौ यो दर्शपूर्णमासा विश्वा सोमेन यजते रथस्पष्ट एवावसाने वरे देवानामवस्यत्येतानि वा अंगापरुगंषि संवत्सरस्य यद्दर्शपूर्णमासौ य एवं विद्वान् दर्शपूर्णमासौ यजतेऽङ्गा परुगश्येव संवत्सरस्य प्रतिदधात्येते वै संवत्सरस्य चक्षुषी यद्दर्शपूर्णमासौ य एवं विद्वान् दर्शपूर्णमासौ यजते ताभ्यामेव सुवर्गं लोकमनुपश्यत्येषा वै देवानां विक्रान्तिर्यद्दर्शपूर्णमासौ य एवं विद्वान् दर्शपूर्णमासौ यजते देवानामेव विक्रान्तिमनु विक्रमत एष वै देवयानः पंथा यद्दर्शपूर्णमासौ ಅನುವಾದ ಪಂಥ ಯದ್ದರ್ಶಪೂರ್ಣಮಾಸೌ. ಓ ಇಲ್ಲಿ ಉದಾತ ಇದೆ ಮಾಮ ಹೊಸ ಪುಸ್ತಕದಲ್ಲಿ. ಪಂಥಾಗ ಪಂಥ ಅಂತಿದೆ ಮಾಮ. ಹಾಗೆ ಉದಾತ್ತದಲ್ಲಿ ಬಂದ್ರೆ ಅದು ಸ್ವರಿತ ಆಗ್ಬೇಕು. ಅಲ್ಲಿ ಸೆಂಟೆನ್ಸ್ ಮಾಡಿದ್ರೆ ಪಂಥ ಆಹ ಅದೇ ಏದೋ ಈ ಸೆಂಟೆನ್ಸ್ ಸಂಹಿತೆನಲ್ಲಿ ಮುಂದೆ ಬರ್ಬೇಕಾದ್ರೆ ಪಂಥ ಯದ್ದರ್ಶಪೂರ್ಣಮಾಸೌ ಅನುದಾತ್ತ ಅದು. ಸರಿ ಮಾಮ. ದೇವಯಾನಃ ಪಂಥ ಪಂಥ ಅನುದಾತ್ತ. ಪಂಥ ಮಹಾಪ್ರಾಣ ಮತ್ತೆ ಅನುದಾತ್ತ. ಪಂಥ ಯದ್ದರ್ಶಪೂರ್ಣಮಾಸೌ. ಸರಿ ಮಾಮ. ಹೊಸ ಬುಕ್ ಅಲ್ಲಿ ಕರೆಕ್ಷನ್ ಇದೆ. देवयानः पंथा यद्दर्शपूर्णमासौ य एवं विद्वान् दर्शपूर्णमासौ यजते य एव देवयानः पंथास्तगं समारोहत्येतौ वै देवान् आगं हरि यद्दर्शपूर्णमासौ य एवं विद्वान् दर्शपूर्णमासौ यजते ಒಂದು ಉದಾಹರಣೆ ಇದು ಮೇಲಿಂದ ಪಂಥಾನಲ್ಲಿ ಬಂದಿದ್ದು. ಅಂದ್ರೆ ಎಷ್ಟು ಕ್ಲಿಯರ್ ಆಗಿ ನೀವು ಕೇಳಿಸ್ಕೋಬೇಕು ಅಂತ ನೋಡಿ. ಅಲ್ಲಿ ಆ ಡಿಫರೆನ್ಸಸ್ ಇದ್ರದ್ದು ಹೇಗೆ ಬರುತ್ತೆ ಅಂತ ಸ್ವರದಲ್ಲಿ ಮತ್ತೆ ಅಲ್ಪ ಪ್ರಾಣ ಮಹಾಪ್ರಾಣ ಇದನ್ನು ಗಮನಿಸ್ಬೇಕು. ಗಧೆ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಸೇರಿದಂತೆ 10 ದಿವಸದಲ್ಲಿ ಆಗೋದ್ರಲ್ಲಿ ಎಲ್ಲ ಪರ್ಫೆಕ್ಟ್ ಆಗ್ಬಿಡ್ಬೇಕು. ಎಲ್ಲೂ ತಪ್ಪೇ ಆಗ್ಬಾರ್ದು. ಪದಗಳ ಜಂಪ್ ಗಿಂಪು ಇಲ್ವೇ ಇಲ್ಲ. ಪದವೇ ತಪ್ಪಾಗುತ್ತೆ ನೀವ್ ಹೇಳ್ಬೇಕಾದ್ರೆ ಅಂದ್ರೆ ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ ಅಷ್ಟೇ. ದಟ್ ಈಸ್ ದಿ ಮಿಸ್ಟೇಕ್. ಇದು ಶ್ರುತಿ. ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀರಿ ಅಷ್ಟು ಚೆನ್ನಾಗ್ ಬರುತ್ತೆ. ಈಗ ಯಾರೋ ಒಬ್ರು XYZ ಇವರೇ ಅವ್ರೇ ಹೇಳ್ಬೇಕು, ಇಲ್ಲ ನನ್ನ ತಮ್ಮ ಅದಕ್ಕೆ ಅವನೇ ಹೇಳ್ಬೇಕು ಅಂತಿಲ್ಲ. ಯಾರು ಬೇಕಾದ್ರೂ ಹೇಳ್ಬೋದು. ಹೇಳೋದು ನೀವು ಸರಿಯಾಗಿ ಹೇಳಿ, ಹೇಳಿದ್ದನ್ನ ಮಿಕ್ಕವ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಅದರಿಂದ ಯಾರು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನೋದನ್ನ ಗಮನಿಸ್ಬಿಟ್ಟು ನೀವ್ ಹೇಳಿ ಅಂತ ಹೇಳ್ತೀನಿ ಅಷ್ಟೇ. ನನಗೆ ಎಲ್ರು ಒಂದೇನೆ, ಆಲ್ ಆರ್ ಇದ್ರದ್ದು. ಅವ್ರಿಗೆ ಮಾತ್ರ ಹೇಳ್ಕೊಂಡ್ರು ಅಂತ ಥಾಟ್ಸ್ ಯಾರಿಗಾರು ಇದ್ರೆ ಅದಕ್ಕೆ ಹಾಕಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಹೇಳೋದು ಸರಿಯಾಗಿ ಹೇಳೋರು ಬಹಳ ಮುಖ್ಯವಾಗ್ಬೇಕೇ ಹೊರತು ಇದು ಈ ನರಸಿಂಹಪ್ರಸಾದ್ ಯಾಕೆಂದ್ರೆ ನರಸಿಂಹಪ್ರಸಾದ್ಗೆ ಯಜುರ್ವೇದ ಪೂರ ಆಗೋಗಿದೆ, ಆದ್ರೂ ಬರ್ತಾ ಇದಾರೆ ಅವ್ರು. ಅದ್ರಲ್ಲಿ ಇನ್ನೊಂದು ಗಮನಿಸ್ಬೇಕಾದ್ರು, ಈಗ ನಿಮ್ಗೊಂದು ಆಪರ್ಚುನಿಟಿ ಇದಾಗಿದ ತಕ್ಷಣ ಇದು ಶುರುವಾಗುತ್ತೆ. ಆರಣ್ಯಕ ಸಾಯಂಕಾಲ ಸೂಕ್ತಗಳು, ಬರೀ ಸೂಕ್ತ ಅಷ್ಟೇ ಅಲ್ಲ, ಅಲ್ಲೂ ಕೂಡ ಬೇಕಾದಷ್ಟು ವಿಷಯಗಳು ಬರುತ್ತೆ. ಸೊ ಅದರಿಂದ ಈ ಸಂದರ್ಭಗಳಲ್ಲಿ ಅಯ್ಯೋ ಇದೆಲ್ಲ ಏನ್ ಕಾಯ್ಕಿರ್ನ ಬಿಡ್ಬಿಟ್ಟು ಮುಗಿದ ತಕ್ಷಣ ಚಕ್ ಅಂತ ಹೋದ್ರೆ ಯು ಆರ್ ದಿ ಲೂಸರ್. ಕಲಿಯೋದಕ್ಕೆ ವಿಷಯಗಳು ಬೇರೆ ಬೇರೆ ಆವೃತ್ತಿಗಳು. ಮತ್ತೆ ನೀವು ಕುತ್ಕೊಂಡ್ ಮಾಡ್ತೀರೇನು? ಈಗ ಆರಣ್ಯಕ ಇರೋರು ಮತ್ತೆ ಅನುಸಂಧಾನ ಹೇಗಿದ್ರು 6:30 ಇಂದ 7:30 ತನಕ ಅನ್ಕೊಂಡಿದ್ರಿ. 7:30 ತನಕ ವೇದದ ಕ್ಲಾಸು ಅಂತ. ಸೊ ವೈ ಡೋಂಟ್ ಯು ಸಿಟ್ ಅಂಡ್ ಹಿಯರ್? ಅದರದ್ದು ಕೂಡ ಅಡ್ವಾಂಟೇಜ್ ಯಾರಿಗೆ? ಸೊ ಚಾಯ್ಸ್ ಈಸ್ ಯುವರ್ಸ್. ಬೇಕಾದ್ರೆ ಕೇಳಿಸ್ಕೊಳ್ಳಿ,
ಇಲ್ಲ ನನ್ಗೆ ಅರ್ಜೆಂಟು ಇನ್ನೇನೋ ಕೆಲಸ ಇದೆ ಹೋಗ್ತೀನಿ ಅಂದ್ರೆ ಹೋಗ್ಬಿಟ್ಟು ಬಂದಿ ಮಂಗಳಾನಿಗೂ ಬಂತು. ಮುಂದುವರಿಸಿ. य एवं विद्वान् दर्शपूर्णमासौ यजते यावेव देवानागं हरिताभ्याम् एवैभ्यो हव्यं वहत्येतद्वै देवानामास्यं यद्दर्शपूर्णमासौ य एवं विद्वान् दर्शपूर्णमासौ यजते साक्षादेव देवानामास्ये जुहोत्येष वै हविर्धानी यो दर्शपूर्णमास याजी सायं प्रातरग्निहोत्रं जुहोति यजते दर्शपूर्णमासावहरहर हविर्धानिनागं सुतो य एवं विद्वान् दर्शपूर्णमासौ यजते हविर्धान्यस्मीति सर्वमेवास्य बर्हिष्यं दत्तं भवति देवा वा अहर्यग्नियं नाविन्दन्ते दर्शपूर्णमासा वपुनन् तौ वा एतौ भूतौ मेध्यौ यद्दर्शपूर्णमासौ य एवं विद्वान् दर्शपूर्णमासौ यजते भूतावेवैनौ मेध्यौ यजते नामावास्यायां च पौर्णमास्यां च स्त्रियमुपेयाद्यदुपेयान्निरिन्द्रियस्यात् सोमस्य वैराग्न्यो ओर्धमासस्य रात्रयः पत्नय आसन् तासाममावास्यां च पौर्णमासीं च नोपैते येन ಪೈ ಸ್ವರ ಇದೆಯಾ ಸ್ವರಿತಾದಲ್ಲಿ ಇದೆಯಾ? ಹೌದು ಮಾಮ, ಈ ಹೊಸ ಪುಸ್ತಕದಲ್ಲಿ ಸ್ವರಿತಾ ಇದೆ. ಅನುದಾತದಲ್ಲಿ ಬರ್ಬೇಕದು. ನೋ ಪೈತೆ ನೋ ಪೈತೇನೆ, ಪೈಗ್ ಮಾತ್ರ ಅನುದಾತ್ತ. ಅದು ಅನುದಾತ ಬರ್ಬೇಕು. ಇನ್ನು ಸ್ವರಿತ ಇಲ್ವೇ ಇಲ್ಲ. ನೋ ಪೈತೆ ಯೇನ ಮಬಿ ಸಮನಹ್ಯೇತಾಂ. ಸರಿ. पौर्णमासीं च नोपैते येन मभि समनह्येतां तं यक्ष्म आर्च्छद्राजानं यक्ष्म आरदिति तद्राज यक्ष्मस्य जन्म यत्पापीयानभवत् तत् पाप यक्ष्मस्य यज्जायाभ्यामविन्दत् तज्जायेन्यस्य य एवमेतेषां यक्ष्माणां जन्म वेद नैनमेते यक्ष्मा विन्दन्ति स एते एव नमस्यन्नुपाधावत्ते अब्रूतां वरं वृणावः आवं देवानां भागधे असावावदधि देवा इज्यांता इति तस्मात् सदृशीनागं रात्रीणाममावास्यायां च पौर्णमास्यां च देवा इज्यन्त एते हि देवानां भागधे भागधा अस्मै मनुष्या भवन्ति य एवं वेद भूतानि क्षुधमग्नं सद्यो मनुष्या अर्धमासे देवा मासी पितरस्संवत्सरे वनस्पतयस्तस्मादहरहर मनुष्या अशनमिच्छन्तेऽर्धमासे देवा इज्यन्ते मासी पितृभ्यः क्रियते संवत्सरे वनस्पतयः फलं गृह्णन्ति य एवं वेद हन्ति क्षुधं भ्रातृव्यम् पश्यदिताभ्यामहरैदसा वा फलगं सप्तजा पश्यति ताभ्यामहरैदसा वा फलगं
सप्त च पश्यति ताभ्यामहरैदसाभफलकम् सप्त च देवा वै नर्चिनयजुष्यश्रयन्त ते सामन्येवाश्रयन्त किं करोति सामैवाकर्हिं करोति यत्रैव देवा अश्रयन्त तत एवैनान् प्रयुङ्क्ते किं करोति वाच एवैष योगो किं करोति प्रजा एव तद्यजमानसृजते त्रिप्रथमा मन्वाः त्रिरुत्तमं यज्ञस्यैव तद्वर्षं नह्यत्यप्रस्रगंसाय सन्ततमन्वाः प्राणानामन्नाद्यस्य सन्तत्या अथो रक्षसामपहत्यै राथन्तरीं प्रथमा मन्वाः राथन्तरो वा अयं लोक इममेव लोकमभिजयति त्रिर्विगृह्णाति त्रिः विगृह्णाति त्रिर्विगृह्णाति त्रय इमे लोका इमानेव लोकानभिजयति बार्हतीमुत्तमामन्वाः बार्हतो वा असौ लोको मुमेव लोकमभिजयति प्रभो वाजा इत्यनिरुक्तां प्राजापत्यामन्वा यज्ञो वै प्रजापतिर्यज्ञमेव प्रजापतिमारभते प्रभो वाजा इत्यन्वाहान्नं वै वाजोन्नमेवावरुन्धे प्रभो वाजा इत्यन्वाह तस्मात् प्राचीनकम् वेदो दीयते ज्ञायायि वेताय इत्याह तस्मात् प्रतीची प्रजा जायन्ते प्रभो वाजा इत्यन्वाह मासा वै वाजा अर्धमासा अभिद्यमो देवा हविष्मन्तो गौर्घताचि यज्ञो देवान् जगाति यजमानः सुम्नयुर्इदमसीद मसीद्येव यज्ञस्य प्रियं धामावरुन्धे यं कामयेत सर्वमायुर्यादिति प्रभो वाजा इति तस्यानोच्याग्न आयाहि वेतय इति सन्ततमुत्तरमर्धर्चम् आलभेत प्राणेनैवास्यापानं दाधार सर्वमायुरेति यो वा अरत्निगं सामिधेनीनां वेदारत्नावेव भ्रातृव्यं कुरुतेऽर्थर्चौ सन्दधात् केशवा अरत्निः सामिधेनीनां य एवं वेदारत्नावेव भ्रातृव्यं कुरुत ऋषेर्वा एता निर्मिता यत्सामिधेन्यस्ता यदसंयुक्तास्य प्रजया पशुभिर्यजमानस्य वितिष्ठेरन्नर्धर्चौ सन्दधाति संयुनक्येवैनास्ता अस्मै संयुक्ता अवरुद्धा सर्वमाशिषं दुह्रे देवा वै नर्चिन यजुश्रयन्त ते सामन्येवाश्रयन्त हिं करोति सामैवाकर्हिं करोति यत्रैव देवा अश्रयन्त तत एवैनान् प्रयुङ्क्ते हिं करोति वाच एवैष योगो हिं करोति प्रजा एव तद्यजमानसृजते त्रिप्रथमामन्वाः त्रिरुत्तमां यज्ञस्यैव तद्भर्सं नह्यत्यप्रस्रङ्गम्
प्रस्रगंसाय अप्रस्रगंसाय पद न ह्यत्य यथि प्रस्रगं अप्रस्रगंसाय न ह्यत्यप्रस्रगंसाय न ह्यत्य प्रस्रगंसाय सन्ततमन्वाः प्राणानामन्नाद्यस्य सन्तत्य अथो रक्षसामपहत्यैराथन्तरीं प्रथमामन्वाः राथन्तरो वा अयं लोक इममेव लोकमभिजयति त्रिर्विगृह्णाति त्रय इमे लोका इमानेव लोकानभिजयति बार्हतीमुत्तमामन्वाः बार्हतो वा असौ लोको मुमेव लोकमभिजयति प्रवो वाज इत्यनिरुक्तां प्राजापत्यमन्वाः यज्ञो वै प्रजापतिर्यज्ञमेव प्रजापतिमारभते प्रवोवाच ಕೇಳಿಸೋದೇ ಇಲ್ವಲ್ಲ ಇದ್ರದ್ದು ಆ ವೆಂಕಟೇಶ್ ಹೇಳಿದ್ ಎಷ್ಟು ಸರಿಯಾಗಿ ಕೇಳಿಸ್ತ ಸ್ಪಷ್ಟವಾಗಿ ಕೇಳಿಸ್ಬೇಕು ಬೇರೆಯವ್ರ ದೇ ಶುಡ್ ಫಾಲೋ ಮಾಮ ಜಗದೀಶ್ ಮಾಮ ನೀವು ಫ್ಯಾನ್ ಹಾಕಿದ್ದೀರಾ ಅನ್ಸುತ್ತೆ ಫ್ಯಾನ್ ಒಂಚೂರು ಆಫ್ ಮಾಡ್ಬಿಡಿ ನೀವು ಫ್ಯಾನ್ ಹಾಕಿದ್ರೆ ವಾಯ್ಸ್ ಮೇಲೆ ಕೆಳಗಡೆ ಆಗ್ತಾ ಇದೆ ಓ ಸರಿ ಫ್ಯಾನ್ ಆಫ್ ಮಾಡಿದೆ ವಾಜ ಇತ್ಯನ್ ಪ್ರವೋ ವಾಜ ಇತ್ಯನ್ವಾಹಾಂತಂ ಈಗ ಈಗ ಸರಿಯಾಗಿದೆ ಸ್ಪಷ್ಟವಾಗಿ ಕೇಳಿಸುತ್ತೆ ಈಗ ವಾಜೋನ್ನಮೇವಾವರುಂಧೆ ಪ್ರವೋ ವಾಜ ಇತ್ಯನ್ವಾಹ ತಸ್ಮಾತ್ ಪ್ರಾಚೀನಗಂ ರೇತೋಧೀಯತೆ ಆಯಾಹಿ ವೀತಯ ಇತ್ಯಾಹ ತಸ್ಮಾತ್ ಪ್ರತೀಚೀಃ ಪ್ರಜಾ ಜಾಯಂತೆ ಪ್ರವೋ ವಾಜ ಇತ್ಯನ್ವಾಹ ಮಾಸಾ ವೈ ವಾಜಾ ಅರ್ಧಮಾಸ ಅಭಿದ್ಯವೋ ದೇವ ಅವಿಷ್ಮಂತೋ ಗೌರ್ಘೃತಾಚಿ ಯಜ್ಞೋ ದೇವಾಂಜಿಗಾತಿ ಯಜಮಾನಸ್ಸುಂ ನಯುರಿದಮಸೀದಮಸೀತ್ಯೇವ ಯಜ್ಞಸ್ಯ ಪ್ರಿಯಂ ಧಾಮಾವರುಂಧೇಯಂ ಕಾಮಯೇತ ಸರ್ವಮಾಯುರ್ಯಾದಿತಿ ಪ್ರವೋ ವಾಜಾಯಿತಿ ತಸ್ಯಾನೋಚ್ಯಾಗ್ನ ಆಯಾಹಿ ವೀತಯ ಇತಿ ಸಂತತಮುತ್ತರಮರ್ಧರ್ಚಮಾಲಭೇತ ಪ್ರಾಣೇನೈವಾಸ್ಯಾಪಾನಂ ದಾಧಾರ ಸರ್ವಮಾಯುರೇತಿ ಯೋ ವಾ ಅರತ್ನಿಘಂ ಸಾಮಿಧೇನೀನಾಂ ವೇದಾರತ್ನಾವೇವ ಭ್ರಾತೃವ್ಯಂ ಕುರುತೆ ಧರ್ಚೌ ಸಂದಧಾತ್ಯೇಷವ ಅರತ್ನೆ ಸಾಮಿಧೇನೀನಾಂ ಯಯೇವಂ ವೇದಾರತ್ನಾವೇವ ಭ್ರಾತೃವ್ಯಂ ಕುರುತ ಋಷೇರ್ವಾ ಏತ ನಿರ್ಮಿತ ಯತ್ಸಾಮಿಧ್ಯೇನ್ಯಸ್ತ ಯದ ಸಂಯುಕ್ತಾಶ್ಚ ಪ್ರಜಯಾ ಪಶುಭಿರ್ಯಜಮಾನಸ್ಯ ವಿತಿಷ್ಠೇರನ್ನರ್ಧರ್ಚೌ ಸಂದಧಾತಿ ಸಂಯುನಕ್ತ್ಯೇವೈನಾಸ್ತ ಅಸ್ಮೈ ಸಂಯುಕ್ತ ಅವರುದ್ಧ ಸರ್ವಾಮಾಶಿಷಂ ದುಹ್ರೇ ದೇವಾ ವೈ ನರ್ಚಿನ ಯಜುಶ್ರಯಂತ ತೇ ಸಾಮನ್ಯೇವಾಶ್ರಯಂತ ಹಿಂ ಕರೋತಿ ಸಾ ಮೈವಾಕರ್ಹಿಂ ಕರೋತಿ ಯತ್ರೈವ ದೇವಾ ಆಶ್ರಯಂತ ತತ ಏವೈನಾನ್ ಪ್ರಯುಂಕ್ತೆ ಹಿಂ ಕರೋತಿ ವಾಚ ಏವೈಷ ಯೋಗೋ ಹಿಂ ಕರೋತಿ ಪ್ರಜಾ ಏವ ತದ್ಯಜಮಾನಃ ಸೃಜತೆ ತ್ರಿಃ ಪ್ರಥಮಾಮನ್ವಾಃ
त्रिरुत्तमां यज्ञस्यैव तद्वर्षम् अत्यत्यप्रस्रगं साय सन्ततमन्वाह प्राणानामन्नाद्यस्य संतत्या अथो रक्षसामपहत्यै राथन्तरीं प्रथमामन्वाह ವೆಂಕಟೇಶ್ ಯಾರಾದ್ರು ನರಸಿಂಹನ್ ಏನೋ ಹೇಳ್ಬೇಕಂತಿದ್ರ? ರೈಸ್ ದ ಹ್ಯಾಂಡ್ ಅಂತ ಏನೋ ಬಂತಲ್ಲಿ. ಇಲ್ಲ ಹೇಳಿ, ಕಂಟಿನ್ಯೂ. राथन्तरो वा अयं लोक इममेव लोकमभिजयति त्रिर्विगृह्णाति त्रय इमे लोका इमान् एव लोकानभिजयति बार्हतीमुत्तमामन्वाह बार्हतो वा असौ लोको मुमेव लोकमभिजयति प्रवो वाजा इत्यनिरुक्तां प्राजापत्यामन्वाह यज्ञो वै प्रजापतिर्यज्ञमेव प्रजापतिमारभते प्रभो वाजा इत्यन्वाहान्नं वै वाजोन्नमेवावरुन्धे प्रभो वाजा इत्यन्वाह तस्मात् प्राचीनगं रेतो धीयते आयाहि वीतय इत्याह तस्मात् प्रतीची प्रजा जायन्ते प्रभो वाजा इत्यन्वाह मासा वै वाजा अर्धमासा अभिद्यवो देवा हविष्मन्तो गौर्घृताची यज्ञो देवान् जिगाति यजमानस्तु न युरिदमसीदमसीत्येव यज्ञस्य प्रियं धामावरुन्धे यं कामयेत सर्वमायुरियादिति प्रभो वाजा इति तस्यानुज्याग्न आयाहि वीतय इति अर्धर्चमालभेद रुचम् उत्तरमर्धर्चम् सन्ततमुत्तरमर्धर्चमालभेत प्राणेनैवास्यापानं दाधार सर्वमायुरेति यो वा अरत्निगं सामिधेनीनां वेदारत्नावेव भ्रातृव्यं कुरुतेर्धर्चौ समदधात्येष वा अरत्निः सामिधेनीनां य एवं वेदारत्नावेव भ्रातृव्यं कुरुत ऋषेर्वा एता निर्मिता यत्सामिधेन्यस्ता यदसंयुक्तास्त्युः प्रजया पशुभिर्यजमानस्य वितिष्ठेरन्धर्चौ वितिष्ठेरन्नधर्चौ समदधाति संयुनक्त्येवैनास्ता अस्मै संयुक्ता अवरुद्धा सर्वामाशिषं दुह्रे वर्षंवो जायन्ते प्रभो वाजा लभेत दधाति संदश च ಹೇಳಿ ನೀವೇ. वर्षंवो जायन्ते प्रभो वाजा लभेत दधाति संदश च
भर्संभो जायन्ते प्रभो वाजालभेत दधाति संदश च अयज्ञो वा येषः अयज्ञो वा येषः अयज्ञो वा येषः ಇವಾಗ ಇದು ತಗೋಣ. ಯಜುರ ಆರಣ್ಯಕ ಕೃಷ್ಣ ಯಜುರ್ವೇದೇ ಆರಣ್ಯಕ ಪ್ರಾರಂಭ ಅರುಣಕೇತುಕ ಚಯನಂ 32 ಅನುವಾಕಗಳು. ಕಾಂಡರ್ಷಿ ಇದಕ್ಕೆ ಒಂದೊಂದು ಋಷಿ ಛಂದಸ್ಸು ಹೇಳ್ತೀವಲ್ಲ ಹಾಗೆ ಇದಕ್ಕೆ ಅರುಣ ಋಷಿ. ಭದ್ರಂಕರ್ಣೇ ವಿಷ್ಣು ಯಾಮ ದೇವಾಹ ಸ್ವರಗಳನ್ನು ಒಂಚೂರು ಗಮನಿಸಬೇಕು. ಭದ್ರಂಕರ್ಣೇ ವಿಷ್ಣು ಯಾಮ ದೇವಾಹ ಕರ್ಣೇಭಿಃ ಗಮನಿಸುವ ಕರ್ಣೇಭಿಃ ಅದು ಬರ್ಬೇಕು ಉದಾತ್ತ. ಭದ್ರಂ ಅನುದಾತ್ತ. ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾಹ ನೀವು ವೆಂಕಟೇಶ ಯಾರು ಒಬ್ರು ಹೇಳಿ ಎನಿಬಡಿ. ಆಮೇಲೆ ಇನ್ನೊಂದು ಗಮನಿಸಿ, ಈಗ ಯಾರು ವೇದ ಇದ್ ಮಾಡಿ ಇದನ್ನ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ ಅನ್ನೋರು ಆ ಕನ್ಕ್ಲೂಡಿಂಗ್ ಹೇಳ್ಬೇಕು. ನಮೋ ಬ್ರಹ್ಮಣೆ ಧಾರಣಮ್ಮೆ ಅಸ್ತು. ಹಾಗೆ ನೀವು ಬಂದ್ ಲೇಟ ಸೇರೋರು ಇದನ್ನ ಹೇಳ್ಬೇಕು, ಯಶ್ಚಂದ್ರ ಸಾಂ ಋಷಭೋ ಅದು ಮೊದ್ಲು ಹೇಳ್ಕೊಂಡು ಸೇರ್ಕೋಬೇಕು. ವೇದದ ಪ್ರಾರ್ಥನೆ ಮೊದಲು, ಕನ್ಕ್ಲೂಡಿಂಗ್ ಎರಡುವೆ. ಈಗೇನು ನಾನು ಕೇಳ್ತಾ ಇದ್ದೀನೋ ಅದನ್ನ ನಾನು ಚೆನ್ನಾಗಿ ಧರಿಸುವಂತಾಗಲಿ ಅಂತ ಪ್ರಾರ್ಥನೆ ಮೊದಲಾದ್ರೆ, ಇಲ್ಲಿ ತನಕ ಕೇಳಿದ್ದು ನನಗೆ ಮರೀದಲೇ ಇರ್ಲಿ, ಅವಿಸ್ಮರಣಾರ್ಥಂ ಲಬ್ಧ ವೇದಾನ ಜಪ್ಯಮಂತಹ ಅದ್ರ ವಿನಿಯೋಗ ಏನು ಅನ್ನೋದನ್ನ ಅಲ್ಲಿ ಹೇಳುತ್ತೆ. ಈ ರೀತಿ ಬರುವಂತಹದ್ದು. ಇವಾಗ ಹೇಳಿ ನೀವು ವೆಂಕಟೇಶ್. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. நீ வருஷி சொல்ல, அவ இன்னொரு வருஷி சொல்ற, கேட்டுக்கோ. ஸ்திரைரங்கை ஸ்துஷ்டுவாகம் சஸ்தனோபிஹ ஸ்திரைரங்கை ரங்கை ஸ்திரைஹ அங்கைஹ ஸ்திரைரங்கை ஸ்துஷ்டுவாகம் சஸ்தனோபிஹ. வெங்கடேஷ். ಸ್ಥಿರೈರಂಗೈಃ ಸ್ತುಷ್ಟುವಾಗಂ ಸಸ್ತನೂಭಿಃ. ಅಂಗೈಹಿ ತುಷ್ಟಿ ಪುಷ್ಟಿ ಇವೆಲ್ಲ ಹೇಳ್ತೇವ ಇಲ್ವಾ? ಯಾವುದೇ ಒಂದು ನೋವು ಇವುಗಳು ಏನು ಇರಬಾರ್ದು. ಎಲ್ಲ ಅಂಗಗಳು ನಮಗ್ ಪರ್ಫೆಕ್ಟ್ ಆಗಿರ್ಬೇಕು. ಹೇಗಿದೆ ಪ್ರಾರ್ಥನೆ? ಚೆನ್ನಾಗಿರ್ಬೇಕು. ಚೆನ್ನಾಗಿದ್ದು ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಬರುತ್ತೆ. ಯಶೇಮ ದೇವಹಿತಂ ಯದಾಯುಹೋ ಯತ್ ಆಯುಹೋ, ಯಾವತ್ತು ತನಕ ನನ್ ಕಡೆ ಉಸಿರಿದ್ಯೋ ಅಲ್ಲಿ ತನಕ ಯಶೇಮ ದೇವಹಿತಂ. ದೇವಹಿತಂ ಅಂದ್ರೇನು? ಮನುಷ್ಯನಾಗಿ ನೀನ್ ಏನೇನ್ ನಡೆಸ್ಬೇಕೋ ಅದನ್ನ ಭಾಗವತ ಆಚಾರ್ಯ ಪರೋಪಕಾರಾರ್ಥಮಿದಂ ಶರೀರಂ, ಇವುಗಳನ್ನ ನಾನು ಚೆನ್ನಾಗಿ ನಡೆಸುವಂತಾಗ್ಲಿ, ಅದಕ್ಕಾಗಿ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಇದು. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ವ್ಯಶೇಮ ಚೊಲ ವ್ಯಚೇಮ ದೇವಹಿತಂ ಯದಾಯುಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಶ್ರವಾಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ಸ್ವಸ್ತಿ ನಃ ಪೂಷಾ ನಃ ಪೂಷಾ. ಆ ಪ ಅನ್ನೋದು ಅನುದಾತದಲ್ಲಿ ಬರ್ಬೇಕು. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಪುಸ್ತಕ ಔಪಚಾರಿಕವಾಗಿರ್ಬೇಕು. ನಾನೇನ್ ಹೇಳ್ತೀನಿ ಅದ್ರ ಕಡೆಗೆ ಪೂರ ಗಮನ ಇದ್ರೆ ಸ್ವರ ಸರಿಯಾಗಿ ಬರುತ್ತೆ. ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಸ್ವಸ್ತಿ ನೋ ಬೃಹಸ್ಪತಿ ದದಾತು ಬೃಹಸ್ಪತಿರ್ದಧಾತು ಬೃಹಸ್ಪತಿ ದದಾತು
स्वस्ति नो बृहस्पतिर्दधातु ओम शांति शांति शांति। ओम शांति शांति शांति। ओम शांति शांति शांति। ओम भद्रं कर्णेभिः शृणुयाम देवाः। ओम भद्रं कर्णेभिः शृणुयाम देवाः। ओम भद्रं कर्णेभिः शृणुयाम देवाः। भद्रं पश्येमाक्षभिर्यजत्राः। भद्रं पश्येमाक्षवीर्यजत्राः। भद्रं पश्येमाक्षभिर्यजत्राः। स्थिरैरङ्गैस्तुष्टुवागं सस्तनूभिः। स्थिरैरङ्गैस्तुष्टुवागं स्थिरैरङ्गैस्तुष्टुवागं अंगैः ಅಯ್ಯೋ ಪದ ಬಿಡಿಸಿದ್ರೆ स्थिरैरङ्गैस्तुष्टुवागं सस्तनूभिः। स्थिरैरङ्गैस्तुष्टुवागं सस्तनूभिः। स्थिरैरङ्गैस्तुष्टुवागं सस्तनूभिः। यशेम देवहितं यदायुः। यशेम देवहितं यदायुः। यदायुः यदायुः। यशेम देवहितं यदायुः। स्वस्ति न इन्द्रो वृद्धश्रवाः। स्वस्ति न इन्द्रो वृद्धश्रवाः। वृद्धश्रवाः वृद्धश्रवाः। वृद्रा ಇಲ್ಲ वृद्धश्रवाः। वृद्धश्रवाः। स्वस्ति न इन्द्रो वृद्धश्रवाः। स्वस्ति नः पूषा विश्ववेदाः। स्वस्ति न पूषा विश्ववेदाः। ವೇದ ಅಲ್ಲಿಯೇ ಬಿಡ್ತೀವಿ ವಿಸರ್ಗ ಕಳೆದು ವೇದಾಹ ಪೂರ ಕೇಳಿಸ್ಕೊಳ್ಬೇಕು ಸರಿಯಾಗಿ. ಅದೇನೆ ಯು ಮಸ್ಟ್ ಪ್ರಾಕ್ಟೀಸ್ ಯುವರ್ ಮೈಂಡ್. ಲೆಟ್ ಮಿ ಹಿಯರ್ ಪ್ರಾಪರ್ಲಿ ಅಂತ ನಾ ಹೇಳೋದು ಒಂದೇ ಸಲ, ಅವ್ರು ಇನ್ನೊಂದ್ಸಲಿ ಹೇಳ್ತಾರಲ್ಲ ಅದನ್ನು ಕೇಳಿಸ್ಕೋಬೇಕು. ಒಂದ್ಸಲಿ ಇನ್ನು ಹೇಳಿದ್ಮೇಲೆ ಇನ್ನೊಂದ್ಸಲಿ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಹ. स्वस्ति न पूषा विश्ववेदाः। स्वस्ति नः पूषा विश्ववेदाः। ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. स्वस्ति नस्तार्क्ष्यो अरिष्टनेमिः। स्वस्ति नस्तार्क्ष्यो अरिष्टनेमिः। स्वस्ति नो बृहस्पतिर्दधातु. स्वस्ति नो बृहस्पतिर्दधातु। स्वस्ति नो बृहस्पतिर्दधातु। आपमापमपः सर्वाः. आपमापा सपमपः सर्वाः। सर्वाः सर्वाः। ಇಲ್ಲೇ ಸರ್ವಾನ್ ಆಹ सर्वाः। ಇಲ್ಲದೆ ಇನ್ನುವರೆಗೂ ಇಲ್ಲ ಸರ್ವಾಹ. सर्वाः। ಸರಿಯಾಗಿ ಕೇಳಿಸ್ಕೊ ನಾನು ಹೇಳೋದನ್ನ. ಸರ್ವಾಹ सर्वाः। ಆಹ आह। ವಿಸರ್ಗ ಅಲ್ಲಿ ಸರ್ವಾಹ. सर्वाः। ಅದು ಬರ್ಬೇಕು. आपमापमपः सर्वाः. आपमापा सर्वाः। ಇಲ್ಲ ಅಪ ಒಟ್ಟಿಗೆ आपमापा सर्वाः। ಸರ್ವ ಅಷ್ಟೇ ಶುರು ಹೋಯ್ತು. ವಿಸರ್ಗ ಬರ್ಬೇಕು. ಆಹ ವಿಸರ್ಗ ಆ ಕಡೆದು ಆಹ ಆ ವಿಸರ್ಗ ಅದು ವಿಸರ್ಗ ಬಿಟ್ಟು ಬಿಟ್ರು ಹೋಯ್ತು. ಅರ್ಥ ವ್ಯತ್ಯಾಸ ಆಗುತ್ತೆ ಸಂಸ್ಕೃತದಲ್ಲಿ. ಹೇಳೋದಲ್ಲ ನೆನ್ನೆ ಮೊನ್ನೆನಲ್ಲಿ. ಈಗ ಕ್ಷೇಮೋ ಅಸ್ತು ನಃ ಸ್ವಸ್ತಿ ನಃ. ನಃ ಅಂದ್ರೆ ನಮಗೆ, ಸ್ವಸ್ತಿ ನ ಅಂದ್ರೆ ನನಗ್ ಸ್ವಸ್ತಿ ಬೇಡ, ಕ್ಷೇಮ ನನ್ಗುಂಟು ಮಾಡ್ಬೇಡ ಅಂತ ಕೇಳಾಗೈತೆ. ಸ್ವಸ್ತಿನ ಸ್ವಸ್ತಿನ ಪೂಷಾ ಸ್ವಸ್ತಿನ ಪೂಷಾ ಅಂದ್ರೆ ಸ್ವಸ್ತಿ ನ ಪೂಷಾ. ವಿಶ್ವೇ ವೇದ ದೇವಾರು ಇವರೆಲ್ಲ ವಿಶ್ವೇ ವೇದಾಹ. ಆಮೇಲೆ ಪೂಷನ್ ಅನ್ನೋನು ಇವರುಗಳು ನನಗೆ ಸ್ವಸ್ತಿ ಮಾಡಬೇಡಿ, ನನಗೆ ಸ್ವಸ್ತಿ ಹೇಳ್ಬೇಡಿ.
ನನಗೆ ಕ್ಷೇಮವನ್ನ ಸುಖವನ್ನ ಉಂಟು ಮಾಡಬೇಡಿ ಅಂತಾಗತ್ತೆ. ಒಂದು ವಿಸರ್ಗದಲ್ಲಿ ಅಷ್ಟು ವ್ಯತ್ಯಾಸಗಳು. ಸ್ವಸ್ತಿ ನ ಪೂಷ ವಿಶ್ವವೇದ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿ. ಎಲ್ರಿಂದಾನು ಕೇಳೋದೇನು? ನಮಗೆ ಸುಖವನ್ನ ಸಂತೋಷವನ್ನ ಇಲ್ಲಿ ಈ ಬಾಳಿನಲ್ಲಿ ಉಂಟು ಮಾಡಿ ಅಂತ ಕೇಳುವಂತದ್ದು ಇದು. ಹೇಳು ಈಗ. ಆಪಮಾಪಾಪ ಸರ್ವಾ ಇನ್ನುವರೆಗೂ ಆಪ ಮಾಪ ಮಪ ಸರ್ವ ಆಹ ಆಪಮಾಪಾಮಪ ಸರ್ವಾ ಸರ್ವ ಆಹ ಸರ್ವಾ ಅರ್ವ ಅದಕ್ಕೆ ನಿಲ್ಕಿದೆ ಆಹ ಬರ್ಣು ಸರ್ವ ಆಹ. ಸರ್ವಾ ವೆಂಕಟೇಶ್. ಆಪಮಾಪಾಮಪ ಸರ್ವಾ ಆಹ ಅಸ್ಮಾದಸ್ಮಾದಿತೋ ಮುತಃ ಅಸ್ಮಾದಸ್ಮಾದಿತೋ ಮುತಃ ಅಸ್ಮಾದಸ್ಮಾದಿತೋ ಮುತಃ ಅಗ್ನಿರ್ವಾಯುಶ್ಚ ಸೂರ್ಯಶ್ಚ ಅಗ್ನಿರ್ವಾಯುಶ್ಚ ಸೂರ್ಯಶ್ಚ ಅಗ್ನಿರ್ವಾಯುಶ್ಚ ಸೂರ್ಯಶ್ಚ ಸಹ ಸಂಚಸ್ಕರರ್ಧಿಯಾ. ಸಹ ಸಂಚಸ್ಕರ್ತಿಯ ಈ ಸಹ ಪುಸ್ತಕ ಕಾನ್ಸಂಟ್ರೇಷನ್ ಬಿಟ್ಬಿಡು, ನಾನ್ ಹೇಳೋದನ್ನ ಕೇಳಿಸ್ಕೊ. ಪುಸ್ತಕ ಮುಚ್ಚಿಬಿಟ್ಟು ಹೇಳೋದನ್ನ ಸರಿ ಹೇಳ್ತೀಯ. ಸಹ ಸಂಚಸ್ಕರರ್ಧಿಯಾ ಸಹ ಸಂಚಸ್ಕರ್ತಿಯ ಕರರ್ಧಿಯಾ ಸ್ಕರರ್ತಿಯ ಕರರ್ಧಿಯಾ. ಕರರ್ತಿಯ ಸಹ ಸಂಚಸ್ಕರರ್ಧಿಯಾ ವಾಯ್ವಶ್ವ ರಶ್ಮಿ ಪತಯಃ ವಾಯುಶ್ವ ವಾಯ್ವಶ್ವ ವಾಯುಶ್ವ ವಾಯ್ವಶ್ವ ವಾಯ್ವಶ್ವ ರಶ್ಮಿ ಪತಯಃ. ವಾಯುಶ್ವ ರಶ್ಮಿಪತಯಃ ವಾಯುವಶ್ವಾ ರಶ್ಮಿಪತಯಃ ಮರೀಚ್ಯಾತ್ಮಾನೋ ಅದ್ರುಹಃ ಹರಿಃ ಚಾತ್ಮನೋ ಅದ್ರುಹಃ ಮರೀಚ್ಯಾತ್ಮಾನೋ ಅದ್ರುಹಃ ದೇವೀರ್ಭುವನ ಸುವರೀಃ ದೇವಿ ಭುವನ ಸುವರಿ ಸುವರಿ ಹಂಗಿತ್ಕೆ ನಿಲ್ಚಿಯ ಸುವರಿ ಸುವರೀಃ ದೀರ್ಘ ಸುವರಿ ಮತ್ತೆ ತಪ್ಪು ಸುವರೀಃ ಸುವರಿ ಹಂಗಿದ್ಕೆ ಮುಂದೆ ವಿಸರ್ಗ ಬರ್ತಾ ಇಲ್ವಲ್ಲ, ಯಾಕೆ? ದೇವೀರ್ಭುವನ ಸುವರೀಃ ದೇವಿ ಭುವನ ಸುವರಿ ಹಂಗಿದ್ಕೆ ಚಿತ್ರಪಿಯೋ ಸುವರಿ ಸುವರೀಃ. ಸುವರಿ ಆಹಾ ಅಲ್ಲಿ ಬಂದಾಗ ಎಲ್ಲೆಲ್ಲಿ ವಿಸರ್ಗ ಹೇಗ್ ಬರುತ್ತೆ ಅದು ಸ್ವರ. ಇಲ್ಲಿ ರಾಗುಣ್ ಸೂರಿ ದೀರ್ಘ ಸುವರೀಃ ಗೊತ್ತೈತೆ? ಅದು ಬರ್ಬೇಕು. ದೇವೀರ್ಭುವನ ಸುವರೀಃ ಪುತ್ರ ಭತ್ವಾಯ ಮೇ ಸುತ. ಪುತ್ರ ಭತ್ವಾಯ ಮೇ ಸುತ ಕೇಳಿಸ್ಕೋ ಸರಿಯಾಗಿ. ಪುತ್ರ ಭತ್ವಾಯ ಮೇ ಸುತ ಪುತ್ರ ಭತ್ವಾಯ ಮೇ ಸುತ ಪುತ್ರ ಭತ್ವಾಯ ಮೇ ಸುತ ಮಹಾನಾಂ ನಿರ್ಮಹಾಮಾನಾಃ ಮಹಾನಾಮ್ನಿ ಮಾನ ಮಾನಾಃ ಎಲ್ಲ ಕಡೆ ಹೋಗುತ್ತೆ ವಿಸರ್ಗ. ಇದೇನು ಗೊತ್ತಾ, ನೀನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಕೇಳಿಸ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ನಿನ್ನೆ ಎಲ್ಲ ಕತೆ ಹೇಳಿದ್ನಲ್ಲ, ಸುಶ್ರುವ ಅಂದ್ರೆ ಹೇಗೆ ಅಂತ ಚೆನ್ನಾಗಿ ಕೇಳಿಸ್ಕೊಂಡ್ರು ಬರುತ್ತೆ. ಪುಸ್ತಕ ಬರೀ ಔಪಚಾರಿಕವಾಗಿ, ಪುಸ್ತಕ ಇರ್ಲಿಲ್ಲ ಹಿಂದೆ ಎಲ್ಲ. ಈ ಪುಸ್ತಕ ಎಲ್ಲ ಇವಾಗ ರೀಸೆಂಟ್ ಆಗಿ ಬಂದಿದ್ದಷ್ಟೇ. 45 ವರ್ಷಕ್ಕೆ ಹಿಂದೆ ಹೋದ್ರೆ ಇಲ್ವೇ ಇಲ್ಲ, ಬರೀ ತೆಲುಗುನಲ್ಲಿ ಮಾತ್ರ ಇತ್ತು. ಸೊ ಮೋಸ್ಟ್ ಆಫ್ ದಿ ಟೈಮ್ ಎಲ್ರು ಹೇಳ್ತಾ ಇದ್ದಿದ್ ಬರೀ ಎದುರುಗಡೆ ಕೂತ್ಕೊಂಡು ಹೇಳೋದು, ಏನ್ ಫುಲ್ ಸೆಂಟೆನ್ಸಸ್ ಕೂಡ. ಅಂದ್ರೆ ಅವ್ರ ಕಾನ್ಸಂಟ್ರೇಷನ್ ಎಷ್ಟ್ ಚೆನ್ನಾಗ್ ಆಗ್ಬೇಕು. ಈಗ ನಾನೇನ್ ಮಾಡ್ತಿದ್ನೋ ಆ ಕೆಲಸ ಅವರುಗಳು ಮಾಡ್ತಾ ಇದ್ರು. ಎಲ್ಲರೂ ಒಂದು ವಿಸರ್ಗ ಬಿಟ್ರೆ, ಎಲ್ಲ ಒಂದು ತಪ್ಪು ಮಾಡಿದ್ರೆ ಬೀಳ್ತಿರ್ಲಿಲ್ಲ, ಮತ್ತೆ ಅದನ್ನ ರಿಪೀಟ್ ಮಾಡ್ಬೇಕು. ಹೀಗೆ ಅಭ್ಯಾಸ ಆಗ್ಬೇಕಾದ್ರೆ. ಸೊ ಅದರಿಂದ ಕೇಳಿಸ್ಕೊಳ್ಳೋದು ಚೆನ್ನಾಗಿರ್ಬೇಕು. ಸೊ ಯು ಶುಡ್ ಕಾನ್ಸಂಟ್ರೇಟ್. ಹೇಳೋದ್ರ ಕಡೆಯಲ್ಲಿ ಫುಲ್ ಕಾನ್ಸಂಟ್ರೇಷನ್. 2 ಕಿವಿ ಭಗವಂತ ಕೊಟ್ಟಿರೋದು ಅದಕ್ಕೆ. 2 ಕಿವಿ ಇರೋದು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದರಿಂದ ವಿಸರ್ಗಗಳು ಬಹಳ ಬಹಳ ಮುಖ್ಯ. ಈಗ ಹೇಳು, ಏನಾಯ್ತು? ಮಹಾನಾಂದಿ
महानाम्नीर्महामानाः 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 महसो महसस्वः महसोः महस्वस्वः महसो महसस्वः देवी पर्जन्यसुवरीः देवी पर्जन्यसुवरीः देवी पर्जन्यसुवरीः. ಮನೆಯಲ್ಲಿ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? 3-4 ಸಲ ಇಲ್ಲಿ ಹೇಳಿದ್ದಾಯ್ತು. ಇವತ್ತು 4ನೇ ದಿವಸ ಅಲ್ವೇ? ಮೊದಲನೇ ದಿವಸ ಬಿಟ್ಬಿಡಿ, ಪ್ರಥಮ ಬಿಟ್ಟು. ಇವತ್ತು ಪಂಚಮಿ ಅಂದ್ರೆ ಯಾವತ್ತು ಮಿಸ್ ಆಗಿಲ್ಲ ಕ್ಲಾಸು. ಸೊ ಮೊದಲನೇ ದಿವಸದ ಬಿಟ್ರೆ 4 ದಿವಸ ಕೇಳಿದ್ದೀರಿ. ಒಂದ್ಸಲಿ ನಾ ಹೇಳಿದ್ದು ರಿಪೀಟ್ ಮಾಡಿದವ್ರು ಯಾರೇ ಆಗ್ಲಿ 2 ಸಲ, 4, 3, 12 ಸಲ ನಿಮ್ ಕಿವಿ ಮೇಲೆ ಬಿದ್ದಿದೆ. ಗೊತ್ತೈತೆ? 10 ದಿವಸದಲ್ಲಿ ಹೇಳ್ಬೇಕಾರೆ 10 3 30 ಬಾರಿ ಇಲ್ಲಿ ಕೇಳಿದ್ದು. ಇದ್ರ ಜೊತೆಗೆ ನೀವು ಮನೆಯಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು, ಮಾಡಿದ್ರೆ ಪರ್ಫೆಕ್ಟ್ ಆಗತ್ತೆ. ಸರಿ ಬರೀ ಅಯ್ಯೋ ಹಿಂಗ್ ಆಚಿ ವೇದ ಅದನ್ನ ಗುಟ್ಟಾಕ ಅಂತಿಲ್ಲ. ಮನೆಗೆ ಹೋದ್ಮೇಲೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. 1 ಸಲ 2 ಸಲ ಎಲ್ಲ ಅದ್ ಸರಿಯಾಗಿ ಬರೋ ತನಕ ಮತ್ತೆ ರಿಪೀಟ್ 10-20 ಟೈಮ್ಸ್ ಆಗ್ಲಿ. ಕಲಿಬೇಕು ಅನ್ನೋದೊಂದು ದೃಢವಾದ ಸಂಕಲ್ಪ. ಅದ್ರ ಜೊತೆಗೆ ತಪ್ಪಾದಾಗ ಕರೆಕ್ಟ್ ಮಾಡ್ಕೊಳ್ಬೇಕು ನೀವೇನೆ. ಇಲ್ಲಿ ಎದುರುಗಡೆ ಏನೇನ್ ಕರೆಕ್ಷನ್ ಆಗಿದ್ವು ಅದೆಲ್ಲ ಜ್ಞಾಪಕ ಇಟ್ಕೋಬೇಕು. ಈ ರೀತಿ ಮಾಡಿದ್ರೆ ಬರುತ್ತೆ. ದೇವಿ ಪರ್ಜನ್ಯಸುವರೀಃ देवी पर्जन्यसुवरीः देवी पर्जन्यसुवरीः पुत्रवत्वाय मे सुत पुत्रवत्वाय मे सुता पुत्रवत्वाय मे सुता पाष्णुष्णिमपारक्षः अपां सृष्टि अपामिले अपाष्णुष्णिमपारक्षः अपां सृष्टि महामपारक्षः अपाष्णुष्णिमपारक्षः. ಯಾರು ಡೋಂಟ್ ಲೂಸ್ ಹಾರ್ಟ್. ಅಯ್ಯೋ ಇಷ್ಟೆಲ್ಲ ಕಷ್ಟ ಮಾಂಡ ಕಲ್ಕರ್ದೆ ಮಾಂಡ ಅಂತ ಅನ್ಕೋಬೇಡಿ. ಮೊದಲು 2 ದಿವಸ ಕಷ್ಟ ಆಗತ್ತೆ ಅಷ್ಟೇ. ಯು ವಿಲ್ ಡೆಫಿನೆಟ್ಲಿ ಲರ್ನ್ ಇಟ್. ಏನ್ ಕಷ್ಟ ಇಲ್ಲ, ಇಟ್ಸ್ ವೆರಿ ಈಸಿ. ಬ್ರಾಹ್ಮಣನಿಗೆ ಇದು ವಿಶೇಷವಾಗಿ ಭಗವಂತ ಕೊಟ್ಟಿರೋದು. ಸೊ ಸ್ವಾಧ್ಯಾಯ ಅಧ್ಯೇತವ್ಯ ಮೊದಲನೇ ಹೇಳಿದ ದಿವಸ ಇದು ಮಾಂಡ ಬರೋ ದಿವ್ಯ ಪ್ರಬಂಧ ಕಲ್ಸ್ಕೊಂಡು ಬಿಡ್ಲಾ ಅಂತ ಅನ್ನೋದು ತಪ್ಪು. ಯು ಶುಡ್ ನಾಟ್ ಗೆಟ್ ಬ್ಯಾಕ್. ಯಾಕೆ ಬರೋಲ್ಲ? ಯು ಟೇಕ್ ಇಟ್ ಆಸ್ ಎ ಚಾಲೆಂಜ್. ಮತ್ತೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಅಪಾಷ್ಣುಷ್ಟಿಮಪಾರಘಂ अपां सृष्टि मपारगमम् ಅಪಾರಘಂ अपारघम् ಅಪಾರಘಂ अपारघम् अपाष्ण्युष्णिमपारघम् ಅಪಾಘ್ರಾಮಪಚಾವರ್ತಿಂ अपाघ्रामपा ಅಪಚಾವರ್ತಿಂ चावर्तिम् अपाघ्रामपचावर्तिम् ಅಪದೇವಿ ರಿತೋಹಿತ अपदेवीरितोहिता ದೇವಿ ರಿತೋಹಿತ देवीरितोहिता अपदेवीरितोहिता ವಜ್ರಂ ದೇವೀರಜಿತಾಗಶ್ಚ वज्रं देवीरजितागश्च ಅಜಿತಾಗಶ್ಚ रजितागश्च वज्रं देवीरजितागश्च ವನಂ ದೇವಸುವರೀಃ भुवनं देवसुवरी भुवनं देवसुवरीः ಆದಿತ್ಯಾನದಿತಿಂ ದೇವೀಂ आदित्यानदितिं देवीम् आदित्यानदितिं देवीम् ಯೋನಿನೋರ್ಧ್ವಮುದೀಶತ योनिनोध्वरमुदीशः ಮುದೀಶತ ಶತಃ ಅಷ್ಟೇ. योनिनोर्ध्वमुदीशत
शिवा नश्यन्तमा भवन्तु शिवा नश्यन्तमा भवन्तु शिवा नश्यन्तमा भवन्तु दिव्या आपवोषधयः दिव्या आपौषधया ओषधयः ओषधया दिव्या आपवोषधयः समृढीका सरस्वती समृडीका सरस्वती सुमृढीका सरस्वती माते व्योम सन्दृशी मातेभ्यो सन्दृशी व्योम सन्दृशी व्योम सन्दृशी माते व्योम सन्दृशी अमुतः सुतौषधयो द्वे च अमृतसुतोषधो द्वे च सुतौषधयो द्वे च सुतौषधयो द्वे च द्वे च द्वे च अमुतश्रुतौषधयो द्वे च स्मृतिः प्रत्यक्षमैतिह्यम् स्मृति प्रत्यक्ष मैत्रीहम् मैतिह्यम् ऐतिह्य मैतिह्यम् 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 स्मृतिः प्रत्यक्षमैतिह्यम् अनुमानश्चतुष्टयम् 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 एतैरादित्यमण्डलम् 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 सर्वैरेव विधास्यते सर्वैरेव विधास्यते सर्वैरेव विधास्यते सूर्यो मरीचिमादत्ते सूर्यो सूर्यो अनुदात सूर्यो ಇಲ್ಲ ಮೇಲೆ ಹೋಯ್ತು ಸೂರ್ಯೋ ಸೂರ್ಯೋ सूर्यो ಇಲ್ಲ ಮೇಲೆ ಹೋಯ್ತು ಉದಾತ್ತ ಸ್ವರಿತ ಮೇಲೆ ಇಲ್ಲ ಸೂರ್ಯೋ ನೀಚೈಹಿ ಅನುದಾತ್ತಃ ಸ್ವರ ನಾನು ಹೇಳ್ತೀನಲ್ಲ ವಾಯ್ಸ್ ಮಾಡ್ಯುಲೇಷನ್ ಅನ್ನ ಯು ಮಸ್ಟ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕು ಸೂರ್ಯ ಮರೀಚಿ ಮಾದತ್ತೆ ಇಲ್ಲ ಪೇಜೆ ಮೇಲೆ ಪೋಚೆ ನೀನು ಹೇಳ್ತಾ ಇರ್ಬೇಕಾದ್ರೆ ಹಿಡಿತೀನಿ ನಾನು ಉದಾತ್ತ ಸೂರ್ಯೋ ಸೂರ್ಯೋ ಹಿಡ್ದಾಯ ಸೂರ್ಯೋ ಮರೀಚಿ ಮಾದತ್ತೆ ಹಾ ಇವಾಗ ಬಂತು ಸರಿಯಾಗಿ ನೋಡಲ್ಲಿ ಸೂರ್ಯೋ ಯೋ ಅನ್ನೋದು ಅನುದತ್ತ ಕೆಳಗಡೆ ಇಟ್ಟಿದೆ ಮರೀಚಿ ನೋಡಲ್ಲಿ ಮರೀರಿ ಮೇಲ್ಗೋಗಿತ್ತು ಮರೀಚಿ ಹಾ ಹಾ सूर्यो मरीचिमादत्ते सर्वस्मात् भुवनादधि सर्वस्मात् भुवनादिति भुवनादधि भुवनादि सर्वस्मात् भुवनादधि अस्याः पाकविशेषेण तस्याः पाकविशेषेण तस्याः पाकविशेषेण कृतं कालविशेषणम् श्रुतं कालविशेषणम् स्मृतं कालविशेषणम् नदीव प्रभवात् काचित् अतीव पप्रवात् काचित् नदीव प्रभवात् काचित् नदीव प्रभवात् काचित् नदीव प्रभवात् काचित् अक्षय्या आच्छन्दते यथा अक्षय्यात् सन्दते यथा अक्षय्या आच्छन्दते यथा अक्षय्यात् अक्षय्या आत्
शय्यात् ಹಾ ಸ್ಯಂಧತೆ ಯದ यथा अक्षय्या आच्छन्दते यथा ಆಂ ನದ್ಯೋಭಿಸಮಾಯಂತಿ तां नद्योऽपि समायन्ति तां नद्योऽभिसमायन्ति ಔರಸ್ಸತಿ ನ ನಿವರ್ತತೆ शूरस्वती ಸ್ತೋರಸ್ಸತಿ सती न निवर्तते ಹಾ सोरुस्सती न निवर्तते ಏವಂ ನಾನಾ ಸಮುತ್ಥಾನಾಃ एवं नाना समुत्स्थानाः एवं नाना समुत्थानाः ಕಾಲಾ ಸಂವತ್ಸರಗಶ್ರಿತಾಃ काला संवत्सरगश्रिताः काला संवत्सरगश्रिताः ಅಣುಷಶ್ಚ ಮಹಾಶಶ್ಚ अनुषश्च महर्षश्च अनुषश्च महर्षश्च ಸರ್ವೇ ಸಮವಯಂತ್ರಿತಂ सर्वे समवयन्त्रितम् सर्वे समभयन्त्रितम् ततैः सर्वैः समाविष्टः सतैः सर्वैः समाविष्टः सतैः सर्वैः समाविष्टः पुरुषन्न निवर्तते गुरुसन्न निवर्तते ऊरुस्सन्न निवर्तते अधिसंवत्सरं विद्यात् अधिसंवत्सरं विद्यात् अधिसंवत्सरं विद्यात् तदेव लक्षणे तदेव लक्षणे तदेव लक्षणे अणुभिश्च महद्भिश्च अणुभिश्च महद्भिश्च अणुभिश्च महद्भिश्च समारूढः प्रदृश्यते समारूढः प्रदर्श्यते समारूढः प्रदृश्यते संवत्सरः प्रत्यक्षेण संवत्सर तत्र नियते ಇಲ್ಲ ಹೆಂಗ್ ಬಂದು ಮುಂದೆ ಪಡ್ಬೋಣ ಸಂವತ್ಸರ ಪ್ರತ್ಯಕ್ಷೇಣ संवत्सर प्रत्यक्षेण संवत्सरः प्रत्यक्षेण नाधिसत्त्व प्रदृश्यते आदिसत्त्व प्रदृश्यते नाधिसत्त्वः प्रदृश्यते अटरो विक्लिदः पिङ्गः अटरो विक्लितः पिङ्गः अटरो विक्लितः पिङ्गः एतद्वरुणलक्षणम् 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 यत्रैतदुपदृश्यते 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 सहस्रं तत्र नीयते सहस्रं तत्र नीयते सहस्रं तत्र नीयते एकगं हि शिरोः नानामुखे एकगं हि शिरो नानामुखे एकगं हि शिरो नानामुखे चित्रं तद्रुतुलक्षणम् कृत्स्नं तद्रुतलक्षणम् कृत्स्नं तद्रुतुलक्षणम् उभयतः सप्तेन्द्रियाणि उपयतः
ಸಪ್ತೇಂದ್ರಿಯಾಣಿ. ಸಪ್ತೇಂದ್ರಿಯಾಣಿ ಸರಿಯಾಗಿ ಕೇಳಿಸ್ಕೋ. ಉಭಯದ ಸಪ್ತೇಂದ್ರಿಯಾಣಿ. ಉಭಯತ ಸಪ್ತೇಂದ್ರಿಯಾಣಿ ಸಪ್ತೇಂದ್ರಿಯಾಣಿ. ಸಪ್ತೇಂದ್ರಿಯಾಣಿ ಸಪ್ತೇಂದ್ರಿಯಾಣಿ. ಇಪ್ಪ ಕರೆಕ್ಟಾ ಬಂತು. ಉಭಯತ ಸಪ್ತೇಂದ್ರಿಯಾಣಿ ಕಲ್ಪಿತಂ ತ್ವೇವ ದಿಶ್ಯತೆ. ಕಲ್ಪಿತಂ ತೇ ದಿಶ್ಯತೆ ಕಲ್ಪಿತಂ ತ್ವೇವ ದಿಶ್ಯತೆ. ಕಲ್ಪಿತಂ ತ್ವೇವ ದಿಶ್ಯತೆ ಜಲ್ಪಿತಂ ತ್ವೇವ ದಿಹ್ಯತೆ. ಶುಕ್ಲಕೃಷ್ಣೇ ಸಂವತ್ಸರಸ್ಯ. ಶುಕ್ಲಕೃಷ್ಣೇ ಸಂವತ್ಸರಸ್ಯ ಶುಕ್ಲಕೃಷ್ಣೇ ಸಂವತ್ಸರಸ್ಯ ದಕ್ಷಿಣವಾಮಯೋ ಪಾರ್ಶ್ವಯೋಃ. ದಕ್ಷಿಣವಾಮಯೋ ಪಾರ್ಶ್ವಯೋಃ ದಕ್ಷಿಣವಾಮಯೋ ಪಾರ್ಶ್ವಯೋಃ ತಸ್ಯೈಷಾ ಭವತಿ. ತಸ್ಯೇಷಾ ಭವತಿ ತಸ್ಯೈಷಾ ಭವತಿ. ಶುಕ್ರಂತೆ ಅನ್ಯದ್ಯ ಜತಂತೆ ಅನ್ಯತ್. ಶುಕ್ರಂತೆ ಅನ್ಯದ್ಯ ಜತಂತೆ ಅನ್ಯತ್ ಶುಕ್ರಂ ತೇ ಅನ್ಯದ್ಯ ಜತಂ ತೇ ಅನ್ಯತ್. ವಿಷುರೂಪೇ ಅಹನಿ ದ್ಯೌರಿವಾಸಿ. ವಿಷರೂಪೇ ಹಾನಿ ಧೌ ಅಹನಿ ದ್ಯೌರಿವಾಸಿ. ಅಹನಿ ಗೌರಿವಾಸಿ ವಿಷುರೂಪೇ ಅಹನಿ ದ್ಯೌರಿವಾಸಿ. ವಿಶ್ವಾಹಿ ಮಾಯಾ ಅವಸಿ ಸ್ವಧಾವಃ. ವಿಶ್ವಾಹಿ ಮಾಯಾ ಅವಸಿ ಸ್ವದಾವಯ ಸ್ವಧಾವಃ. ಸದಾ ಸ್ವದಾವಯ ವಹ ಸ್ವಧಾವಃ. ಸದಾವಹ ವಿಶ್ವಾಹಿ ಮಾಯಾ ಅವಸಿ ಸ್ವಧಾವಃ. ಭದ್ರಾತೆ ಪೂಷನ್ನಿಹ ರಾತಿರಸ್ತ್ವಿತಿ. ಭದ್ರಾಂತೆ ಭದ್ರಾತೆ ಭದ್ರಾತೆ ಪೂಷಣೇಹ ರಾತಿ ಪೂಷನ್ ಇಹ ರಾತಿರಸ್ವಿತಿ. ರಾತಿ ರಸ್ವಿತಿ ರಸ್ತ್ವಿತಿ. ರಸ್ವಿತಿ ಭದ್ರಾತೆ ಪೂಷನ್ ಇಹ ರಾತಿರಸ್ತ್ವಿತಿ. ನಾತ್ರ ಭುವನಂ. ನಾತ್ರ ಭುವನಂ ನಾತ್ರ ಭುವನಂ ನ ಪೂಷಾ. ನ ಪೂಷಾ ನ ಪೂಷಾ ಪಶವಃ. ನ ಪಶವಃ ನ ಪಶವಃ. ಆದಿತ್ಯ ಸಂವತ್ಸರ ಏವ ಪ್ರತ್ಯಕ್ಷೇಣ ಪ್ರಿಯತಮಂ ವಿದ್ಯಾತ್. ಆದಿತ್ಯ ಸಂವತ್ಸರ ಏವ ಪ್ರತ್ಯಕ್ಷೇಣ ಪ್ರಿಯತಂ ವಿದ್ಯಾ ಪ್ರಿಯತಮಂ ವಿದ್ಯಾತ್. ಪ್ರಿಯತಮಂ ವಿದ್ಯಾತ್ ನಾದಿತ್ಯ ಸಂವತ್ಸರ ಏವ ಪ್ರತ್ಯಕ್ಷೇಣ ಪ್ರಿಯತಮಂ ವಿದ್ಯಾತ್. ಏತದ್ವೈ ಸಂವತ್ಸರಸ್ಯ ಪ್ರಿಯತಮಗಂ ರೂಪಂ. ಏತದ್ವೈ ಸಂವತ್ಸರಸ್ಯ ಪ್ರಿಯತಮಘಂ ರೂಪಂ ಏತದ್ವೈ ಸಂವತ್ಸರಸ್ಯ ಪ್ರಿಯತಮಗಂ ರೂಪಂ. ಯೋಸ್ಯ ಮಹಾನರ್ಥ ಉತ್ಪತ್ಸ್ಯಮಾನೋ ಭವತಿ. ಯೋಸ್ಯ ಮಾನರ್ಥ ಉತ್ಪತ್ತ್ಯೋ ಮನೋ ಉತ್ಪತ್ಸ್ಯಮಾನೋ ಭವತಿ. ಉತ್ಪತ್ಸ್ಯಮಾನೋ ನಕಾರ ಭವತಿ ಉದಾತ್ಮಜಿ. ಉತ್ಪತ್ಸ್ಯಮಾನೋ. ಉತ್ಪತ್ಸ್ಯಮಾನೋ ಭವತಿ ಯೋಸ್ಯ ಮಹಾನರ್ಥ ಉತ್ಪತ್ಸ್ಯಮಾನೋ ಭವತಿ. ಇದಂ ಪುಣ್ಯಂ ಕುರುಷ್ವೇತಿ. ಇದಂ ಪುಣ್ಯಂ ಕುರುಷ್ವೇತಿ ಇದಂ ಪುಣ್ಯಂ ಕುರುಷ್ವೇತಿ.
समाहरणं दद्यात् समाहरणं दद्यात् समाहरणं दद्यात् यथा लक्षण ऋतुलक्षणं भुवनगं सप्त च यथा लक्षणऋतलक्षणं भुवनगं सप्त च यथा लक्षण ऋतुलक्षणं भुवनगं सप्त च आकं जानगं सप्तथमाहुरेकजम् साकं चानागं सप्तत माहुरेज एकजम् साकं जानगं जानगं साकं जानगं साकं जानागं सप्तथमाहुरेकजम् ಜಾಗದಲ್ಲಿ ನಿಲ್ಸ್ಕೊಂಡಿರೋಣ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಢ್ವಂ ಮಮಾಮುಷ್ಯವೋ ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.